ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಆನಂದ್ ಸರ್, ಭೂಗೋಳ ಚೇತನ ಪುಸ್ತಕದ ಲೇಖಕರು. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮಗೆ ಕಳೆದ 3 ತರಗತಿಗಳಲ್ಲಿ ಕರ್ನಾಟಕದ ಮೇಲ್ಮೈ ಲಕ್ಷಣಗಳಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಅದು ಭಾಳ ಇಂಪಾರ್ಟೆಂಟ್ ಆದಂಥ ಟಾಪಿಕ್ಕು. ಅದರಂತೆ ಇವತ್ತು ಮತ್ತೊಂದು ವಿಶೇಷವಾದಂಥ ಟಾಪಿಕ್ಕು. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಾಯುಗುಣ ಅಥವಾ ಭಾರತದ ವಾಯುಗುಣ ಅಥವಾ ಕರ್ನಾಟಕದ ವಾಯುಗುಣ, ಈ 2 ಟಾಪಿಕ್ ಮೇಲೆ ಗ್ಯಾರಂಟಿ ಕ್ವಶನ್ಸ್ ಇರುತ್ತೆ. ಅದರಂತೆ ಇವತ್ತಿನ ತರಗತಿಯಲ್ಲಿ ನನ್ನ ಭೂಗೋಳ ಚೇತನ ಪುಸ್ತಕವನ್ನು ಆಧರಿಸಿ ಇವತ್ತು ಕರ್ನಾಟಕದ ವಾಯುಗುಣ ಅಂದರೆ ಏನು, ಕರ್ನಾಟಕದ ವಾಯುಗುಣದಲ್ಲಿರುವಂಥ ಪ್ರಮುಖ ಅಂಶಗಳು ಯಾವುದು, 4 ಋತುಮಾನಗಳು ಯಾವ ಬರ್ತವೆ, ಆ 4 ಋತುಮಾನಗಳ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನಿಮಗೊಂದು ವಿಶೇಷವಾದಂಥ ಸೂಚನೆ. ಇವತ್ತೇನು ನಿಮಗೆ ಮುಂದೆ ಈಗ ನೋಟಿಫಿಕೇಶನ್ಸ್ ಆಗಿದೆ, ಮುಂದೆ ಹಲವು ಎಕ್ಸಾಮ್ಸ್ಗಳು ನೋಟಿಫಿಕೇಶನ್ಸ್ ಆಗುವಂಥ ಚಾನ್ಸಸ್ ಇದೆ. ಅದರಲ್ಲಿ ಈ ಭೂಗೋಳ ಚೇತನ ಪುಸ್ತಕ ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಒನ್ಸ್ ಪರ್ಚೇಸ್ ಮಾಡಿ, ಅದನ್ನು ಓದಿ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗತ್ತೆ. ಎಲ್ಲರೂ ಕೂಡ ನಿಮ್ಮ ಸಹಕಾರ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಹೋಗ್ತಾ ಇದ್ದೀನಿ ನಾನು. ಕರ್ನಾಟಕದ ವಾಯುಗುಣ ಟಾಪಿಕ್. ಕರ್ನಾಟಕದ ವಾಯುಗುಣ ಅಂತ ಬಂದಾಗ ನೋಡಿ, ವಿಶೇಷವಾಗಿ ನೋಡಿ, ನಮ್ಮ ಕರ್ನಾಟಕ ಅಂತ ಬಂದಾಗ ಇಲ್ಲಿ ಕರ್ನಾಟಕ ಮೊದಲು ನಮಗೆ ಭಾರತ ಎಲ್ಲಿದೆ ಅಂತ ಗೊತ್ತಿರಬೇಕು. ಭಾರತ ಎಲ್ಲಿದೆ ಅಂತ ಬಂದಾಗ ನಿಮಗೆ ಸಹಜವಾಗಿ ನಾವೇನು ಹೇಳ್ತೀವಪ್ಪ ಅಂದರೆ, ನೋಡಿ, ಪ್ರಪಂಚದಲ್ಲಿ ಭಾರತ ಇದು 0 ಡಿಗ್ರಿ ಸಮಭಾಜಕ ವೃತ್ತ. ಈ 0 ಡಿಗ್ರಿ ಸಮಭಾಜಕ ವೃತ್ತದಲ್ಲಿ ಭಾರತ ನಮ್ಗೆ ಎಲ್ಲಿದೆ ಅಂತ ನಾವು ಐಡೆಂಟಿಫೈ ಮಾಡೋದಾದ್ರೆ, 0 ಡಿಗ್ರಿ ಸಮಭಾಜಕ ವೃತ್ತದಿಂದ ಭಾರತ ಉತ್ತರಾರ್ಧ ಗೋಳದಲ್ಲಿದೆ. ನೋಟ್ ಮಾಡ್ಕೋಬೇಕು. ಉತ್ತರಾರ್ಧ ಗೋಳದಲ್ಲಿದೆ, ಇದು ಉತ್ತರಾರ್ಧ ಗೋಳದಲ್ಲಿದೆ. ಹಾಗಾದ್ರೆ ಭಾರತ ಉತ್ತರಾರ್ಧ ಗೋಳದಲ್ಲಿದೆ ಅಂದಮೇಲೆ ಕರ್ನಾಟಕವೂ ಸಹ ಉತ್ತರಾರ್ಧ ಗೋಳದಲ್ಲೇ ಬರುತ್ತೆ. ಭಾರತ ಉತ್ತರಾರ್ಧ ಗೋಳದಲ್ಲಿದೆ, ಕರ್ನಾಟಕ ಉತ್ತರಾರ್ಧ ಗೋಳದಲ್ಲಿ ಬರುತ್ತೆ. ಹಾಗಾದ್ರೆ ನನ್ನ ಕ್ವಶನ್ಸ್ ನೋಡಿ, ಇಲ್ಲಿ ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿರುವಂತ ಪ್ರಮುಖ ರಾಜ್ಯವಾಗಿದ್ದು ಇದು ಸಂಪೂರ್ಣವಾಗಿ ಉಷ್ಣವಲಯದಲ್ಲಿದೆ. ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದೆ ಅಂಡ್ ಆಲ್ಸೋ ಇದು ಸಂಪೂರ್ಣವಾಗಿ ಉಷ್ಣ ವಲಯದಲ್ಲಿ ಕಂಡು ಬರುವಂತ ಒಂದು ರಾಜ್ಯವೇ ನಮ್ಮ ಕರ್ನಾಟಕ ರಾಜ್ಯ. ಇನ್ನ ನಮ್ಮ ಕರ್ನಾಟಕ ರಾಜ್ಯ ಅಂತ ಬಂದಾಗ, ಕರ್ನಾಟಕದ ಪಶ್ಚಿಮದಲ್ಲಿರುವ ಅರಬ್ಬಿ ಸಮುದ್ರ, ಪೂರ್ವದಲ್ಲಿರುವ ಬಂಗಾಳ ಕೊಲ್ಲಿ, ನೈಋತ್ಯ ಮತ್ತು ಈಶಾನ್ಯ ಮಾರುತಗಳು ಮಳೆಯನ್ನ ಸುರಿಸುತ್ತವೆ. ಯಾಕಂದ್ರೆ ಕರ್ನಾಟಕಕ್ಕೆ ಮಳೆಯನ್ನ ಸುರಿಸುವಂತ ಮಾರುತಗಳು ಯಾವುದು ಅಂತ ಬಂದಾಗ ಅತಿ ವಿಶೇಷವಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಮತ್ತು ಬಂಗಾಳ ಕೊಲ್ಲಿಯಿಂದ ಬಿಡುಗಡೆ ಆಗುವಂತ ಆಗ್ನೇಯ ಮಾನ್ಸೂನ್ ಮಾರುತಗಳಿಂದ ನಮಗೆ ಮಳೆಯಾಗತ್ತೆ. ಈ ಕಾರಣಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ಮಳೆಯನ್ನ ತರುವಂತ ಮಾರುತ ಯಾವುದು ಅಂತ ಕೇಳ್ತಾನೆ, ಡೈರೆಕ್ಟ್ ಆಗಿ ಕೇಳ್ತಾನೆ. ಕರ್ನಾಟಕಕ್ಕೆ ಅತಿ ಹೆಚ್ಚು ಮಳೆಯನ್ನ ತರುವಂತ ಮಾರುತ ನೈಋತ್ಯ ಮಾನ್ಸೂನ್ ಮಾರುತ ಅಂತ ಬರಿಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನಾವು ಮುಂದಕ್ಕೆ ಹೋಗೋದಾದ್ರೆ ನೋಡಿ, ವಿಶೇಷವಾಗಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 4 ಹವಾಮಾನ ಕೇಂದ್ರಗಳಿವೆ. ನಮ್ಮ ಹವಾಮಾನವನ್ನು ನಿರ್ಧರಿಸುವಂತ 4 ಕೇಂದ್ರಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. ಎಲ್ಲೆಲ್ಲಿದ್ದಾವೆ ಸರ್ ಅಂತ ಬಂದಾಗ, ವಿಶೇಷವಾಗಿ ನೋಡಿ, ನಮ್ಮ 4 ಕೇಂದ್ರಗಳು ಎಲ್ಲಿದ್ದಾವೆ ಅಂತ ಬಂದಾಗ, ಶಿವಮೊಗ್ಗ ಜಿಲ್ಲೆಯ ಆಗುಂಬೆನಲ್ಲಿದೆ, ಕೊಡಗು ಜಿಲ್ಲೆಯ ಭಾಗಮಂಡಲದಲ್ಲಿದೆ, ಪುಲ್ಲಿಂಗೋತಲ್ಲಿದೆ, ವಿರಾಜಪೇಟೆ ತಾಲೂಕಿನ ಮಾಕುಟ್ಟಾದಲ್ಲಿ 4 ಹವಾಮಾನವನ್ನ ನಿರ್ಧಾರ ಮಾಡುವಂತ ಕೇಂದ್ರಗಳಿದಾವೆ. ಸಪೋಸ್ ಇದರಲ್ಲಿ ಯಾವ್ದಾದ್ರು ಒಂದನ್ನ ಕೇಳಿದ್ರೆ ಕೇಳ್ಬೋದು, ನೋಟ್ ಮಾಡ್ಕೋಬೇಕಾಗತ್ತೆ. ನಮ್ಮ ಕರ್ನಾಟಕದ ಹವಾಮಾನವನ್ನ ನಿರ್ಧರಿಸುವಂತ ಹವಾಮಾನ ಕೇಂದ್ರಗಳು 4 ಅಂತೇಳಿ ಈ 4 ನೋಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಹಾಗಾದ್ರೆ ಮುಂದುವರೆದು ನಾವು ಮಾತಾಡೋದಾದ್ರೆ, ಇಲ್ಲಿ ವಾಯುಗುಣ ಅಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇಂಗ್ಲಿಷ್ ಅಲ್ಲಿ ಇದನ್ನ ನಾವು ಕ್ಲೈಮೇಟ್ ಅಂತ ಕರಿತೀವಿ. ವಾಯುಗುಣ ಅಥವಾ ಕ್ಲೈಮೇಟ್ ಅಂದ್ರೆ ಏನಪ್ಪಾ ಅಂದ್ರೆ, ವಿಶೇಷವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ, ನೋಡಿ, ವಾಯುಗುಣ ಎಂದರೆ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ 35ರಿಂದ 40 ವರ್ಷದ ಸರಾಸರಿ ಹವಾಮಾನ ಮೊತ್ತವೇ ವಾಯುಗುಣ. ಅಂದ್ರೆ ಒಂದು ವಾಯುಗುಣ ಅಂತ ಬಂದಾಗ ಆ ಒಂದು ಪ್ರದೇಶದ ವಾಯುಗುಣವನ್ನ ನಾವು ನಿರ್ಧಾರ ಮಾಡ್ಬೇಕಂದ್ರೆ ನಾವು ಎಷ್ಟು ವರ್ಷಗಳನ್ನ ಕನ್ಸಿಡರ್ ಮಾಡ್ಕೋಬೇಕಪ್ಪ ಅಂದ್ರೆ 35ರಿಂದ 40 ವರ್ಷ ಆ ಒಂದು ಪರಿಸ್ಥಿತಿ ಏನಿರುತ್ತೆ, ಆ ಸ್ಥಳದ ಪರಿಸ್ಥಿತಿ ಏನಿರುತ್ತೆ, ಅದನ್ನ ಆಧರಿಸಿ ನಾವು ವಾಯುಗುಣವನ್ನ ನಾವು ನಿರ್ಧಾರ ಮಾಡ್ತೀವಿ. ಇದನ್ನ ನಾವು ವಾಯುಗುಣ ಅಂತ ಹೇಳಿ ಕರಿತೀವಿ. ಇಂಥ ವಾಯುಗುಣವನ್ನ ಮೊದಲ ಬಾರಿಗೆ ಬಳಸಿದವನು ಯಾರು ಅಂತ ಕೇಳಿದಾಗ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ಈ ವಾಯುಗುಣ ಎನ್ನುವಂತ ಪದವನ್ನ ಮೊದಲು ಬಳಸಿದನು ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಏನಿದ್ದಾರೆ, ಇವರು ಆಧುನಿಕ ಭೂಗೋಳ ಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ದ ಮಾಡರ್ನ್ ಜಿಯೋಗ್ರಫಿ ಅಂತೇಳಿ ನಾವು ವಾನ್ ಹಂಬೋಲ್ಟ್ ಅನ್ನ ಕರಿತೀವಿ.
ಹಾಗಾದ್ರೆ ಒಟ್ಟಾರೆಯಾಗಿ ನಾವು ವಾಯುಗುಣವನ್ನ ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಕ್ಲೈಮೆಟಾಲಜಿ ಅಂತ ಕರಿತೀವಿ. ಇಲ್ಲ ಇಲ್ಲಿ ಕೇಳ್ತಾನೆ, ಇಲ್ಲ ಇಲ್ಲಿ ಕೇಳ್ತಾನೆ. ವಾಯುಗುಣವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತ ಶಾಸ್ತ್ರವನ್ನ ನಾವು ಕ್ಲೈಮೆಟಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಇನ್ನ ಹವಾಮಾನ ಅಂದ್ರೆ ಏನು, ವಾಯುಗುಣ ಅಂದ್ರೆ ಅರ್ಥ ಆಯ್ತು. ದೆನ್ ಹವಾಮಾನ ಅಂದ್ರೆ ಏನಪ್ಪಾ ಅಂದ್ರೆ ವಿಶೇಷವಾಗಿ ನೋಡಿ, ವಾಯುಮಂಡಲದಲ್ಲಿ ಆಗುವ ಬದಲಾವಣೆಯನ್ನೇ ನಾವು ಏನಂತ ಕರಿತೀವಪ್ಪ ಅಂದ್ರೆ ಹವಾಮಾನ ಅಂತ ಕರಿತೀವಿ. ಸೊ ಇದು ತಾತ್ಕಾಲಿಕವಾಗಿ ಆಗುವಂತ ಬದಲಾವಣೆ, ತಾತ್ಕಾಲಿಕವಾಗಿ ನಿರ್ಧಾರ ಆಗತ್ತೆ. ಈಗ ಅತಿ ಹೆಚ್ಚು ಬಿಸಿಲಿರುತ್ತೆ. ಸೊ ಆ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಏನಾಗುತ್ತೆ, ವೆದರ್ ಇದ್ದಕ್ಕಿದ್ದಂಗೆ ತಂಪಾಗತ್ತೆ. ಸೊ ಬಿಸಿಲಿರಿದ್ದಾಗ ಅದನ್ನ ನಾವು ಬಿಸಿಲಿನ ಪ್ರದೇಶ ಅಂತ ಕರೆದ್ರೆ, ತಂಪಾದಾಗ ಅದನ್ನು ತಂಪಾದ ಪ್ರದೇಶ ಅಂತ ಕರಿತೀವಿ. ಬಿಸಿಲು ಅನ್ನೋದು ಕಂಟಿನ್ಯೂಸ್ ಆಗಿರಲ್ಲ, ತಂಪಾದ ವಾತಾವರಣವೂ ಕೂಡ ಕಂಟಿನ್ಯೂಸ್ ಆಗಿರಲ್ಲ. ಅಂದ್ರೆ ಆ ಒಂದು ಪರಿಸ್ಥಿತಿ ಸನ್ನಿವೇಶಗಳನ್ನ ಆಧರಿಸಿ ಆ ಒಂದು ಭಾಗದ ಹವಾಮಾನವನ್ನ ನಿರ್ಧಾರ ಮಾಡ್ತೀವಿ. ಇದನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಹವಾಮಾನ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಈ ಹವಾಮಾನವನ್ನ ನಿರ್ಧಾರ ಮಾಡುವಂತ ಘಟಕಗಳು, ಹವಾಮಾನ ಹೆಂಗ್ ಬದಲಾವಣೆ ಆಗತ್ತೆ, ಹವಾಮಾನವನ್ನ ನಿರ್ಧಾರ ಮಾಡುವಂತ ಘಟಕಗಳು ಯಾವುದು ಅಂತ ಬಂದಾಗ ಇಲ್ಲಿದೆ ನೋಡಿ, ಮಳೆ, ಮೋಡ, ಮಿಂಚು, ಗುಡುಗು, ಸಿಡಿಲು, ನೀರಾವಿ, ಉಷ್ಣಾಂಶ ಇವೆಲ್ಲವೂ ಸೇರ್ಕೊಂಡು ಒಂದು ಹವಾಮಾನವನ್ನ ನಿರ್ಧಾರ ಮಾಡ್ತವೆ. ಹಾಗಾದ್ರೆ ಈ ಶಬ್ದವನ್ನ ಮೊದಲು ಬಳಸಿದವರು ಯಾರಪ್ಪ ಅಂದ್ರೆ ಅರಿಸ್ಟಾಟಲ್. ಯಾರು ಬಳಸ್ತಾರೆ ಇದನ್ನ? ಅರಿಸ್ಟಾಟಲ್ ಬಳಸ್ತಾರೆ. ಇಂಥ ಹವಾಮಾನವನ್ನ ಅಧ್ಯಯನ ಮಾಡುವಂತ ಶಾಸ್ತ್ರವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಮಿಟೋರಾಲಜಿ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಹವಾಮಾನವನ್ನ ಅಧ್ಯಯನ ಮಾಡುವುದನ್ನ ನಾವು ಮಿಟೋರಾಲಜಿ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಒಟ್ಟಾರೆಯಾಗಿ ಹವಾಮಾನ ಮತ್ತು ವಾಯುಗುಣ, ಸೊ ಇವೆರಡೂ ಕೂಡ ವಿಶೇಷವಾಗಿ ನಮ್ಗೆ ಬೇಕಾಗತ್ತೆ ಸ್ನೇಹಿತರೆ. ಇದು ಬೇಸಿಕ್ ಆದಂತ ಟಾಪಿಕ್, ಹವಾಮಾನ ಅಂದ್ರೇನು, ವಾಯುಗುಣ ಅಂದ್ರೇನು ಅಂತ. ನೆಕ್ಸ್ಟ್ ಹಾಗಾದ್ರೆ ಮುಂದೆ ಏನ್ ಬರುತ್ತೆ ಸರ್ ನಮ್ಗೆ ಅಂತ ನೋಡೋದಾದ್ರೆ ಬಹಳ ಇಂಪಾರ್ಟೆಂಟ್ ನೋಡಿ, ನಿಮ್ಗೆ ಇದೇ ಟೇಬಲ್ ಮೇಲೆನೆ ಕ್ವಶನ್ ಕೇಳ್ತಾನೆ. ಬಹಳ ಇಂಪಾರ್ಟೆಂಟ್ ಆದಂತ ಟಾಪಿಕ್ ಇದು. ಇಲ್ಲಿ ನೋಡಿ, ಹವಾಮಾನ ಮತ್ತು ವಾಯುಗುಣವನ್ನು ಆಧರಿಸಿ ಕರ್ನಾಟಕದ 4 ಋತುಮಾನಗಳಾಗಿ ವಿಂಗಡಣೆ ಮಾಡ್ತೀವಿ. ಗ್ಯಾರಂಟಿ ಇರುತ್ತೆ ಕ್ವಶನ್ ಇದು. ನನ್ನ ಬುಕ್ಕಲ್ಲಿ ಒಂದ್ಸಲಿ ನೋಡಿ, ತುಂಬಾ ಸಿಸ್ಟಮೆಟಿಕಲ್ ಹಾಕಿದ್ದೀನಿ. ಹವಾಮಾನ ಮತ್ತು ವಾಯುಗುಣವನ್ನ ಆಧರಿಸಿ ಕರ್ನಾಟಕದ ಋತುಮಾನಗಳನ್ನ 4 ವಿಧಗಳಾಗಿ ವಿಂಗಡಣೆ ಮಾಡುತ್ತೇವೆ. ಯಾವ ಸರ್ 4 ವಿಧಗಳು ಅಂತ ಬಂದಾಗ ನೋಡಿ, ಬೇಸಿಗೆ ಕಾಲ, ಮಳೆಗಾಲ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಹಿಂಗಾರು ಮಳೆ ಅಥವಾ ಇದನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ, ಇನ್ನ 4ನೇದು ಚಳಿಗಾಲ. ಈ 4 ಕಾಲಗಳು ಬರ್ತವೆ. ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಗೆ ಈ 4 ಕಾಲಗಳ ಮೇಲೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಕರ್ನಾಟಕದ 4 ಋತುಮಾನಗಳು. ಸೊ ಹಾಗಾದ್ರೆ ಇದರಲ್ಲಿ ಮೊದಲನೇ ಟಾಪಿಕ್ ಯಾವ್ದು ಬರುತ್ತಪ್ಪ ಅಂದ್ರೆ ಬೇಸಿಗೆ ಕಾಲವನ್ನ ನೋಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಯಾವ ಟಾಪಿಕ್ ಬರುತ್ತೆ? ಬೇಸಿಗೆ ಕಾಲವನ್ನ ನೋಡ್ಬೇಕಾಗತ್ತೆ. ಎಕ್ಸ್ಪ್ಲನೇಷನ್ ಅಲ್ಲಿ ನಾವು ಬೇಸಿಗೆ ಕಾಲವನ್ನ ನೋಡ್ಬೇಕಾಗತ್ತೆ. ಈ ಕಡೆ ನೋಡಿ, ಬೇಸಿಗೆ ಕಾಲ ಕರ್ನಾಟಕದಲ್ಲಿ ಬೇಸಿಗೆ ಕಾಲ ಯಾವ ತಿಂಗಳಿನಿಂದ ಯಾವ ತಿಂಗಳ ಒಳಗೆ ಇರುತ್ತೆ ಅಂತ ನೇರವಾಗಿ ಕ್ವಶನ್ ಕೇಳ್ತೇನೆ. ಕರ್ನಾಟಕದಲ್ಲಿ ಬೇಸಿಗೆ ಕಾಲ ಪ್ರಾರಂಭವಾಗುವುದು ಮಾರ್ಚ್ಗೆ ಪ್ರಾರಂಭವಾಗತ್ತೆ, ಮೇಗೆ ಎಂಡ್ ಆಗತ್ತೆ. ಸೊ ಹಾಗಾದ್ರೆ ಕರ್ನಾಟಕದಲ್ಲಿ ಈ ಒಂದು ಅವಧಿಯಲ್ಲಿ ಬೇಸಿಗೆ ಕಾಲ ಯಾಕಿರುತ್ತೆ ಸರ್? ಸೊ ಯಾಕಿರುತ್ತೆ ಸರ್ ಅಂದ್ರೆ, ಸೊ ಈ ಒಂದು ಅವಧಿಯಲ್ಲಿ ಉತ್ತರಾರ್ಧ ಗೋಳದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಭಾರತದಲ್ಲಿ ಬರುವಂತಹ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಉತ್ತರಾರ್ಧ ಗೋಳದಲ್ಲಿ ಬರುವಂತಹ ಹಲವು ದೇಶಗಳಲ್ಲಿ ಈ ಒಂದು ಅವಧಿಯಲ್ಲಿ ಬೇಸಿಗೆ ಕಾಲವಿರುತ್ತದೆ. ಅಂತೆಯೇ ಕರ್ನಾಟಕದಲ್ಲೂ ಸಹ ಈ ಒಂದು ಅವಧಿಯಲ್ಲಿ ಬೇಸಿಗೆ ಕಾಲವಿರುತ್ತದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಕರ್ನಾಟಕದಲ್ಲಿ ಬೇಸಿಗೆಯು ಪ್ರಾರಂಭವಾಗಿ ಮೇ ತಿಂಗಳ ಅಂತ್ಯದವರೆಗೂ ಇರುತ್ತದೆ. ಮಾರ್ಚ್ 21ರ ನಂತರ ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದು ಎತ್ತರದ ಕಡೆಗೆ ಚಲಿಸುವುದರಿಂದ ಈ ಅವಧಿಯಲ್ಲಿ ಕರ್ನಾಟಕದಲ್ಲಿ ಬೇಸಿಗೆ ಕಾಲವಿರುತ್ತದೆ. ಈ ಡೆಫಿನೇಷನ್ ಆದ್ರೂ ನೋಡಿ, ಅಥವಾ ಜನರಲಿ ನಾನು ಹೇಳಿದಂಗೆ ಉತ್ತರಾರ್ಧಗೋಳದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬಿಡುವುದರಿಂದ ಉತ್ತರಾರ್ಧಗೋಳದಲ್ಲಿ ಬರುವಂತಹ ಭಾರತ ಮತ್ತು ಕರ್ನಾಟಕದಲ್ಲಿ ಈ ಒಂದು ಅವಧಿಯಲ್ಲಿ ಬೇಸಿಗೆ ಕಾಲವಿರುತ್ತದೆ. ಸೊ ಹಾಗಾದ್ರೆ ಸರ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವಂತ ತಿಂಗಳು ಸೊ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶವು ದಾಖಲಾಗುತ್ತದೆ. ಸೊ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವುದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ದಾಖಲಾಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಈ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ನಿಮ್ಗೆ ಗೊತ್ತಿರಲಿ, ಬೇಸಿಗೆಯ ಸರಾಸರಿ ಉಷ್ಣಾಂಶ ಏನಾಗೋಗುತ್ತಪ್ಪ ಅಂದ್ರೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ 28ರಿಂದ 30ಕ್ಕೆ ಹೋಗುತ್ತೆ.
ಇನ್ನು ಉತ್ತರ ಕರ್ನಾಟಕಕ್ಕೆ ಹೋದಾಗ ಟೆಂಪರೇಚರು 35ರಿಂದ 40 ಡಿಗ್ರಿ ಸೆಲ್ಸಿಯಸ್ಗೆ ಹೋಗಿ ದಾಖಲಾಗತ್ತೆ. ಸೊ ಆ ಕಾರಣದಿಂದನೇ 1928 ಮೇ 23ರಂದು ವಿತ್ ಡೇಟ್ ಇಂಪಾರ್ಟೆಂಟ್, 1928 ಮೇ 23ರಂದು ರಾಯಚೂರಿನಲ್ಲಿ 45.60 ಡಿಗ್ರಿ ಉಷ್ಣಾಂಶವು ದಾಖಲಾಗಿದ್ದು ರಾಜ್ಯದಲ್ಲೇ ಇದುವರೆಗೂ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂತಹ ಪ್ರದೇಶ ಅಂತೇಳಿ ನಾವು ರಾಯಚೂರು ಜಿಲ್ಲೆಯನ್ನ ಕನ್ಸಿಡರ್ ಮಾಡ್ತೀವಿ. ಇದು ಉತ್ತರ ಕರ್ನಾಟಕದಲ್ಲಿರುವಂತ ಬಹು ಪ್ರಮುಖವಾದಂತ ಜಿಲ್ಲೆ. ಹಾಗಾಗಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ಉಷ್ಣಾಂಶ ದಾಖಲಾಗುವಂತ ಜಿಲ್ಲೆ ಕೇಳಿದಾಗ ನಾವು ರಾಯಚೂರು ಜಿಲ್ಲೆ ಅಂತ ಆಗ್ಬೇಕು. ಇದು ನೆನ್ನೆ ಮೊನ್ನೆ ದಾಖಲಾಗಿರುವುದಲ್ಲ, ಇದು 1928ರಲ್ಲಿ ದಾಖಲಾಗಿರುವಂತ ಟೆಂಪರೇಚರ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಇನ್ನ ನಾವು ಮುಂದಕ್ಕೆ ಹೋಗೋದಾದ್ರೆ, ಸರ್ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಬೇಸಿಗೆ ಕಾಲದಲ್ಲಿ ಬೇಸಾಯವನ್ನ ಮಾಡ್ತಾರ ಅಂದ್ರೆ, ಹೌದು, ಕರ್ನಾಟಕದಲ್ಲಿ ಬೇಸಿಗೆ ಕಾಲದ ಅವಧಿಯಲ್ಲಿ ಬೇಸಾಯವನ್ನ ಮಾಡ್ತಾರೆ. ಸೊ ಹಾಗಾದ್ರೆ ಸರ್ ಕರ್ನಾಟಕದ ಬೇಸಿಗೆ ಕಾಲದ ಅವಧಿಯಲ್ಲಿ ಯಾವ ಬೇಸಾಯವನ್ನ ಮಾಡ್ತಾರೆ ಸರ್ ಅಂತ ಬಂದಾಗ, ನೋಡಿ, ಬೇಸಿಗೆ ಕಾಲದ ಅವಧಿಯಲ್ಲಿ ಮಾಡುವಂತ ಬೇಸಾಯವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ, ಬೇಸಿಗೆ ಕಾಲದ ಅವಧಿಯಲ್ಲಿ ಮಾಡುವಂತ ಬೇಸಾಯವನ್ನ ಝಹೀದ್ ಬೇಸಾಯ ಅಥವಾ ಇದನ್ನ ಝೀಡ್ ಬೇಸಾಯ ಅಂತ ಕರಿತೀವಿ. ಝಹೀದ್ ಅಥವಾ ಝೀಡ್ ಬೇಸಾಯವನ್ನ ಮಾಡ್ತಾರೆ. ಹಾಗಾದ್ರೆ ಸರ್ ಝಹೀದ್ ಅಥವಾ ಝೀಡ್ ಬೇಸಾಯ ಅಂತ ಬಂದಾಗ ಏನು ಅಂತ ಕೇಳಿದಾಗ, ಕರ್ನಾಟಕದ ಬೇಸಿಗೆ ಕಾಲದ ಅವಧಿಯಲ್ಲಿ ಮಾಡುವಂತ ಬೇಸಾಯವೇ ಝೀಡ್ ಬೇಸಾಯ. ಹಾಗಾದ್ರೆ ಝೀಡ್ ಬೇಸಾಯದ ಅವಧಿಯಲ್ಲಿ ಯಾವ ಬೆಳೆಗಳನ್ನ ಬೆಳಿತಾರೆ ಸರ್ ಅಂತ ಏನಾದ್ರೂ ಕೇಳಿದ್ರೆ, ಕಲ್ಲಂಗಡಿ ಮತ್ತು ಸೌತೆ ಇನ್ನಿತರ ಪ್ರಮುಖ ಬೆಳೆಗಳನ್ನ ಈ ಒಂದು ಅವಧಿಯಲ್ಲಿ ಬೆಳೆಯಲಾಗುತ್ತದೆ. ಸರ್ ಹಾಗಾದ್ರೆ ಬೇಸಿಗೆ ಕಾಲದ ಅವಧಿಯಲ್ಲಿ ಬೇಸಾಯವನ್ನ ಮಾಡ್ತಾರಲ್ಲ, ಈ ಬೇಸಾಯ ಮಳೆಯ ಆಶ್ರಿತ ಬೇಸಾಯನೋ ಅಥವಾ ನೀರಾವರಿ ಆಶ್ರಿತ ಬೇಸಾಯನೋ ಅಂತ ಕೇಳಿದಾಗ, ಸೊ ಕರ್ನಾಟಕದ ಬೇಸಿಗೆ ಕಾಲದಲ್ಲಿ ಮಾಡುವಂತ ಬೇಸಾಯವು ಸಂಪೂರ್ಣವಾಗಿ ನೀರಾವರಿ ಆಶ್ರಿತ ಬೇಸಾಯವಾಗಿರುತ್ತದೆ. ನೀರಾವರಿಯನ್ನ ಆಧರಿಸಿ ಬೇಸಾಯವನ್ನ ಮಾಡಲಾಗತ್ತೆ. ಹಾಗಾದ್ರೆ ಸರ್ ಬೇಸಿಗೆ ಕಾಲದ ಅವಧಿಯಲ್ಲಿ ಕರ್ನಾಟಕದಲ್ಲಿ ಮಳೆ ಬೀಳಲ್ವಾ ಸರ್ ಅಂತ ಯಾರಿಗಾದ್ರೂ ಅನ್ಸಿದ್ರೆ, ಖಂಡಿತವಾಗ್ಲೂ ಬೇಸಿಗೆ ಕಾಲದಲ್ಲಿ ಕರ್ನಾಟಕದಲ್ಲಿ ಮಳೆ ಆಗತ್ತೆ. ಬೇಸಿಗೆ ಕಾಲದ ಅವಧಿಯಲ್ಲಿ ಕರ್ನಾಟಕದಲ್ಲಿ ಬೀಳುವಂತ ಮಳೆಯ ಪ್ರಮಾಣ ಎಷ್ಟಿರುತ್ತಪ್ಪ ಅಂದ್ರೆ 7% ಇರುತ್ತದೆ. 7% ಮಳೆಯನ್ನ ನಾವು ಬೇಸಿಗೆ ಕಾಲದ ಅವಧಿಯಲ್ಲಿ ಕರ್ನಾಟಕದಲ್ಲಿ ಪಡಿತಾ ಹೋಗ್ತೀವಿ. ಇದನ್ನ ಭಾರತಕ್ಕೆ ಹೋಲಿಕೆ ಮಾಡಿದಾಗ ಭಾರತದಲ್ಲಿ 10% ಆದ್ರೆ ಕರ್ನಾಟಕದಲ್ಲಿ 7% ಮಳೆ ಆಗತ್ತೆ. ಸರ್ ಹಾಗಾದ್ರೆ 7% ಕರ್ನಾಟಕದಲ್ಲಿ ಮಳೆ ಆಗತ್ತೆ. ಸೊ ಹಾಗಾದ್ರೆ ಕರ್ನಾಟಕದಲ್ಲಿ ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ, ಕರ್ನಾಟಕದಲ್ಲಿ ಬೇಸಿಗೆ ಕಾಲದ ಅವಧಿಯಲ್ಲಿ ಪಡೆಯುವಂತ ಮಳೆಯ ವಿಧ ಯಾವುದು ಅಂತ ಕೇಳ್ತಾನೆ. ಸೊ ಬೇಸಿಗೆ ಕಾಲದ ಅವಧಿಯಲ್ಲಿ ಕರ್ನಾಟಕದಲ್ಲಿ ನಾವು ಪಡೆಯುವಂತ ಮಳೆಯ ವಿಧವೇ ಪರಿಸರಣ ಮಳೆ. ಇಂಗ್ಲಿಷ್ ಅಲ್ಲಿ ಇದನ್ನ ಕಾನ್ವೆನ್ಷನಲ್ ರೈನ್ ಅಂತ ಕರಿತೀವಿ, ಪರಿಸರಣ ಮಳೆ ಅಂತ ಕರಿತೀವಿ. ಹಾಗಾದ್ರೆ ಸರ್ ಪರಿಸರಣ ಮಳೆ ಅಂದ್ರೆ ಏನು ಸರ್? ಪರಿಸರಣ ಮಳೆ ಅಂದ್ರೆ ಏನಪ್ಪಾ ಅಂದ್ರೆ, ನೆನ್ಪಿಟ್ಕೊಳ್ಳಿ, ಪರಿಸರಣ ಮಳೆ ಅಂದ್ರೆ ಭೂಮಿಯ ಮೇಲಿನ ನೀರು ಹೆಚ್ಚು ಉಷ್ಣಾಂಶ ಮತ್ತು ಶಾಖದಿಂದ ನೀರಾವಿಯಾಗಿ ಕಾದು ಆವಿಯಾಗಿ ತಂಪಾಗಿ ಘನೀಭವಿಸಿ ಮೋಡವಾಗಿ ನಂತರ ಭೂಮಿಗೆ ಬೀಳುವಂತ ಮಳೆಯನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಪರಿಸರಣ ಮಳೆ ಅಂತ ಕರಿತೀವಿ. ಇಂಥ ಪರಿಸರಣ ಮಳೆ ಭಾರತದ ಎಲ್ಲ ರಾಜ್ಯಗಳಲ್ಲೂ ಸಹ ಬೇಸಿಗೆ ಕಾಲದ ಅವಧಿಯಲ್ಲಿ ಅಬ್ಬರಿಸಿ ಬೆಬ್ಬೆರಿಯುತ್ತೆ. ಅಂತಹ ಪರಿಸರಣ ಮಳೆ, ವಿಶೇಷವಾಗಿ ಪರಿಸರಣ ಮಳೆಯನ್ನ ಉತ್ತರ ಭಾರತದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಬೀಳುವಂತಹ ಪರಿಸರ ಮಳೆಯನ್ನ ಉತ್ತರ ಭಾರತದ ರಾಜ್ಯಗಳಲ್ಲಿ ನಾರ್ವೆಸ್ಟರ್ ಮಳೆ ಅಂತ ಕರಿತೀವಿ. ಉತ್ತರ ಭಾರತದ ರಾಜ್ಯಗಳಲ್ಲಿ ಪರಿಸರ ಮಳೆಯನ್ನ ನಾರ್ವೆಸ್ಟರ್ ಅಂತ ಕರೆದ್ರೆ, ಉತ್ತರ ಪ್ರದೇಶದಲ್ಲಿ ನೋಡಿ ನಾರ್ವೆಸ್ಟರ್, ಉತ್ತರ ಪ್ರದೇಶ ರಾಜ್ಯದಲ್ಲಿ ಈ ಪರಿಸರ ಮಳೆಯನ್ನ ಹಂದೀಸ್ ಅಂತ ಕರೀತಾರೆ. ಸಿಕ್ಕಿಂ ರಾಜ್ಯದಲ್ಲಿ ಇದನ್ನ ಚೆರ್ರಿ ಬ್ಲಾಸಮ್ ಅಥವಾ ಚೆರ್ರಿ ಅರಳುವ ಮಳೆ ಅಂತ ಕರೀತಾರೆ. ಬಿಕಾಸ್ ಭಾರತದಲ್ಲಿ ಚೆರ್ರಿಯನ್ನು ಬೆಳೆಯುವಂತ ಭಾರತದ ಏಕೈಕ ರಾಜ್ಯ ಸಿಕ್ಕಿಂ, ಅದಕ್ಕೋಸ್ಕರ ಚೆರ್ರಿ ಬ್ಲಾಸಮ್ ಅಥವಾ ಚೆರ್ರಿ ಹರಳುವ ಮಳೆ ಅಂತೇಳಿ ನಾವು ಸಿಕ್ಕಿಂ ಅಲ್ಲಿ ಕರಿತಾ ಹೋಗ್ತೀವಿ. ರಾಜಸ್ಥಾನದಲ್ಲಿ ಈ ಮಳೆಯನ್ನ ಲೂ ಅಂತ ಕರೆದ್ರೆ, ಕೋಲ್ಕತ್ತಾದಲ್ಲಿ ಈ ಮಳೆಯನ್ನ ಚಹಾದ ಮಳೆ ಅಂತ ಕರಿತೀವಿ. ವೆಸ್ಟ್ ಬೆಂಗಾಲ್ ಅಲ್ಲಿ ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಕಾಲ ಬೈಸಾಖಿ ಅಂತ ಕರೆದ್ರೆ, ನಮ್ಮ ಕರ್ನಾಟಕದಲ್ಲಿ ಬೀಳುವಂತಹ ಪರಿಸರ ಮಳೆಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ವೆರಿ 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 ಇಂಪಾರ್ಟೆಂಟ್, ಕಾಫಿಯ ತುಂತುರು ಅಂತ ಕರಿತೀವಿ, ಕಾಫಿ ಬ್ಲಾಸಮ್ ಅಂತ ಕರಿತೀವಿ, ಕಾಫಿಯ ತುಂತುರು ಅಂತ ಕರಿತೀವಿ. ಇನ್ನು ನಮ್ಮ ನೆರೆಯ ರಾಜ್ಯವಾದಂತ ಕೇರಳದಲ್ಲಿ ಬೀಳುವಂತಹ ಪರಿಸರ ಮಳೆಯನ್ನ ಏನ್ ಕರಿತೀವಪ್ಪ ಅಂದ್ರೆ ಮಾವಿನ ಹುಯಿಲು ಅಂತ ಕರಿತೀವಿ, ಮಾವಿನ ಹುಯಿಲು ಅಂತ ಕರಿತೀವಿ. ಸೊ ಒಟ್ಟಾರೆಯಾಗಿ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಮಳೆ ಆಗತ್ತೆ. ಒಂದೊಂದು ರಾಜ್ಯಗಳಲ್ಲಿ ಸ್ಥಳೀಯವಾಗಿ ಒಂದೊಂದು ಹೆಸರಿನಿಂದ ಈ ಒಂದು ಮಳೆಯನ್ನ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಒಟ್ಟಾರೆಯಾಗಿ ಪರಿಸರ ಮಳೆ ಅನ್ನೋದು ನಮ್ಮಲ್ಲಿ ಬೀಳುವಂತ
ಬೇಸಿಗೆ ಕಾಲದಲ್ಲಿ ಬೀಳುವಂತ ಅನಿಶ್ಚಿತತೆಯಿಂದ ಕೂಡಿರುವಂತ ಒಂದು ಪರಿಸರಣ ಮಳೆ. ಈ ಒಂದು ಪರಿಸರಣ ಮಳೆಯಲ್ಲಿ ಬೇಸಾಯವನ್ನ ಮಾಡಬೇಕೆಂದ್ರೆ ನೀರಾವರಿ ಆಶ್ರಿತವಾದಂತ ಭಾಗದಲ್ಲಿ ಮಾತ್ರ ಇಲ್ಲಿ ಬೆಳೆಯನ್ನು ಬೆಳೀತಾರೆ. ನೀರಾವರಿ ಆಶ್ರಿತ ವಂಚಿತವಾದಂತ ಪ್ರದೇಶಗಳಲ್ಲಿ ಈ ಮಳೆಯನ್ನು ನಂಬಿಕೊಂಡು ಬೇಸಾಯವನ್ನ ಮಾಡಲು ಸಾಧ್ಯವಿಲ್ಲ. ಸೊ ಇದಿಷ್ಟು ಕರ್ನಾಟಕದಲ್ಲಿ ಬೇಸಿಗೆ ಕಾಲ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನ ಇದಾದ ಮೇಲೆ ನಮ್ಮ ಕರ್ನಾಟಕದ ಬೇಸಿಗೆ ಕಾಲದ ಅವಧಿಯಲ್ಲಿ ಮೈಸೂರು, ಕೊಡಗು, ಹಾಸನ, ರಾಮನಗರ, ಬೆಂಗಳೂರು ಜಿಲ್ಲೆಗಳು ಅತಿ ಹೆಚ್ಚು ಮಳೆಯನ್ನ ಪಡೆಯುತ್ತವೆ. ಹೆಚ್ಚು ಮಳೆಯನ್ನ ಪಡೆಯುವಂತ ಜಿಲ್ಲೆಗಳು ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಇದಾದ ಮೇಲೆ ಬಹಳ ಪ್ರಮುಖವಾದಂತ ಋತುಮಾನ ಯಾವ್ದಪ್ಪ ಅಂದ್ರೆ ಕರ್ನಾಟಕದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು. ಕರ್ನಾಟಕದ ನೈಋತ್ಯ ಮಾನ್ಸೂನ್ ಮಾರುತಗಳು ಅಥವಾ ಕರ್ನಾಟಕದಲ್ಲಿ ಮಳೆಗಾಲ ಬರುತ್ತೆ. ಮಳೆಗಾಲದಲ್ಲಿ ಮುಂಗಾರು ಮತ್ತು ಹಿಂಗಾರು ಅಂತ ಸಪರೇಟ್ ಮಾಡ್ತೀವಿ. ಅದರಲ್ಲಿ ವಿಶೇಷವಾಗಿ ಮುಂಗಾರು ಮಳೆ ಅಂತ ನಾವು ಕನ್ಸಿಡರ್ ಮಾಡಿದಾಗ ಕರ್ನಾಟಕದಲ್ಲಿ ಮುಂಗಾರು ಮಳೆಯ ಅವಧಿ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಮುಂಗಾರು ಮಳೆ ಕರ್ನಾಟಕದಲ್ಲಿ ಜೂನ್ ತಿಂಗಳಲ್ಲಿ ಪ್ರಾರಂಭವಾಗಿ ಸೆಪ್ಟೆಂಬರ್ ತಿಂಗಳಿಗೆ ಎಂಡ್ ಆಗತ್ತೆ. ಹಾಗಾದ್ರೆ ಕರ್ನಾಟಕಕ್ಕೆ ಮುಂಗಾರು ಮಳೆಯ ಅವಧಿಯಲ್ಲಿ ಮಳೆಯನ್ನ ತರುವಂತ ಮಾರುತ ನಾನು ಬಿಗಿನಿಂಗ್ ಹೇಳ್ದಂಗೆ ವೆರಿ ವೆರಿ ಇಂಪಾರ್ಟೆಂಟ್. ನೈಋತ್ಯ ಮಾನ್ಸೂನ್ ಮಾರುತಗಳು ಕರ್ನಾಟಕಕ್ಕೆ ಮಳೆಯನ್ನ ತರುವಂತ ಮಾರುತಗಳು. ನೈಋತ್ಯ 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 ಇನ್ ಸರ್ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಎಷ್ಟು ದಿನಗಳ ಕಾಲ ಸ್ಟೇ ಇರ್ತವೆ ಸರ್ ಅಂತ ಕೇಳ್ತಾನೆ. ಇವು 120 ದಿನಗಳ ಕಾಲ ಸ್ಟೇ ಇರ್ತವೆ. ಓವರ್ ಆಲ್ ಭಾರತದಲ್ಲಿ ಎಷ್ಟು ದಿನಗಳ ಕಾಲ ಇರ್ತವಪ್ಪ ಅಂದ್ರೆ 100. ಬಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ವೆಸ್ಟರ್ನ್ ಘಾಟ್ ಇರೋದ್ರಿಂದ ನಮ್ಮಲ್ಲಿ 20 ದಿನಗಳಿಗೂ ಹೆಚ್ಚಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಕರ್ನಾಟಕದಲ್ಲಿ ಸ್ಟೇ ಇರ್ತವೆ. ಇದು ಬೇಸಿಕಲಿ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ. ಇನ್ನಾಗಾದ್ರೆ ಇನ್ನ ನೋಡಿ, ನಮಗೆ ಮಳೆ ತರುವಂತ ನೈಋತ್ಯ ಮಾನ್ಸೂನ್ ಮಾರುತ ಏನಿದೆ, ನಮಗೆ ಮಳೆ ತರುವಂತ ನೈಋತ್ಯ ಮಾನ್ಸೂನ್ ಮಾರುತ ಏನಿದೆ, ಇದು ಯಾವ ಶಾಖೆಯಿಂದ ಬಿಡುಗಡೆ ಆಗತ್ತೆ ಅಂತ ಕೇಳ್ತಾನೆ. ನೈಋತ್ಯ ಮಾನ್ಸೂನ್ ಮಾರುತಗಳು ನಮಗೆ ಯಾವ ಶಾಖೆಯಿಂದ ಬಿಡುಗಡೆ ಆಗ್ತಾವಪ್ಪ ಅಂದ್ರೆ ಅರಬ್ಬಿ ಸಮುದ್ರ ಶಾಖೆಯಿಂದ ಬಿಡುಗಡೆಯಾಗುವಂತ ಮಾರುತಗಳನ್ನೇ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಇದೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಭಾರತದ ಬೇಸಾಯವನ್ನ ಮಾನ್ಸೂನ್ ನೊಡನಾಡುವ ಜೂಜಾಟ ಅಂತ ಕರಿತೀವಿ. ಕಾರಣ ಯಾಕಪ್ಪ ಅಂದ್ರೆ ಅತಿಯಾಗಿ ಮಳೆ ಬಂದರೆ ಅತಿವೃಷ್ಟಿ, ಮಳೆ ಬಾರದೆ ಹೋದರೆ ಅನಾವೃಷ್ಟಿ. ಒಟ್ಟಾರೆಯಾಗಿ ಭಾರತದ ಬೇಸಾಯವನ್ನ ಮಾನ್ಸೂನ್ ನೊಡನಾಡುವ ಜೂಜಾಟ ಅಂತ ಕರಿತೀವಿ. ಏನೇ ಸಮಸ್ಯೆ ಆದ್ರೂ ಕೂಡ ನಿಜವಾಗ್ಲೂ ಕಷ್ಟಕ್ಕೆ ಸಿಲ್ಕೋನೆ ಯಾರಪ್ಪ ಅಂದ್ರೆ ರೈತ. ಯಾಕಂದ್ರೆ ಕಳೆದ ವರ್ಷ ಮುಂಗಾರು ಮಳೆ ಚುರುಕಾಗಿತ್ತು, ಈ ಬಾರಿ ಮುಂಗಾರು ಮಳೆ ತುಂಬಾ ಕ್ಷೀಣಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ಇಲ್ಲಿ ನಿಮ್ಗೆ ಗೊತ್ತಿರ್ಲಿ, ಯಾವ ಸಲಿನೂ ಕೂಡ ಈ ರೀತಿಯಾದಂತ ಮುಂಗಾರು ಮಳೆಯಲ್ಲಿ ವೇರಿಯೇಷನ್ಸ್ ಆದ್ರೆ ಎಫೆಕ್ಟ್ ಆಗೋದು ಯಾರಿಗಪ್ಪ ಅಂದ್ರೆ ಭಾರತದ ಕರ್ನಾಟಕದ ರೈತನ ಇದರ ಸಂಪೂರ್ಣವಾದಂತ ಎಫೆಕ್ಟ್ ಅನ್ನ, ಶಿಕ್ಷೆಯನ್ನ ಅನುಭವಿಸ್ತಾನೆ. ಒಟ್ಟಾರೆಯಾಗಿ ಕರ್ನಾಟಕಕ್ಕೆ ಮಳೆ ತರುವಂತ ನೈಋತ್ಯ ಮಾನ್ಸೂನ್ ಮಾರುತಗಳು ಅರಬ್ಬಿ ಸಮುದ್ರ ಶಾಖೆಯಿಂದ ಬಿಡುಗಡೆಗೊಳ್ಳುತ್ತವೆ. ಅರಬ್ಬಿ ಸಮುದ್ರ ಶಾಖೆಯಿಂದ ಬಿಡುಗಡೆಗೊಳ್ಳುವಂತ ನೈಋತ್ಯ ಮಾನ್ಸೂನ್ ಮಾರುತಗಳು ಮೊದಲ ಬಾರಿಗೆ ಕೇರಳದ ಮಲಬಾರ್ ಕರಾವಳಿಗೆ ಹೆಚ್ಚು ಮಳೆಯನ್ನು ಸುರಿಸುತ್ತವೆ. ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಮೇ 25ರ ಆಸುಪಾಸಲ್ಲಿ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಕೇರಳದ ಮಲಬಾರ್ ಕರಾವಳಿಗೆ ಬಂದು ಅಬ್ಬರಿಸಿ ಬೆಬ್ಬರಿಸುತ್ತವೆ. ಯಾವ ರೀತಿಯಾಗಪ್ಪ ಅಂದ್ರೆ ಸೈಕ್ಲೋನ್ ಚಂಡಮಾರುತದೋಪಾದಿಯಲ್ಲಿ ಮಳೆಯನ್ನು ಸುರಿಸ್ತವೆ ಮೇ 25ರ ಆಸುಪಾಸಲ್ಲಿ. ಇದಾದ್ಮೇಲೆ ಅಲ್ಲಿ ಮಳೆಯನ್ನು ಸುರಿಸಿದಂತ ನೈಋತ್ಯ ಮಾನ್ಸೂನ್ ಮಾರುತಗಳು ವಿಶೇಷವಾಗಿ ಜೂನ್ 2ರಿಂದ ಜೂನ್ 9ರ ಒಳಗಾಗಿ ಇಡೀ ಭಾರತದ ಭೂಭಾಗವಾದ ಕರ್ನಾಟಕದ ಭೂಭಾಗವಾದಂತ ಪಶ್ಚಿಮ ಘಟ್ಟಗಳನ್ನ ಪ್ರವೇಶ ಮಾಡುತ್ತವೆ. ಪಶ್ಚಿಮ ಘಟ್ಟಗಳನ್ನ ಪ್ರವೇಶ ಮಾಡಿದಂತ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ಪಶ್ಚಿಮ ಘಟ್ಟಗಳಲ್ಲೇ ಬರುವ ಎತ್ತರವಾದ ಭೂಪ್ರದೇಶಗಳು, ನಿತ್ಯ ಹರಿದ್ವರ್ಣ ಸಂಪತ್ತು, ಪರ್ವತ ಶಿಖರಗಳು, ಪರ್ವತ ಶ್ರೇಣಿಗಳು ತಡಿತವೆ. ಯಾವಾಗ ಇವು ತಡಿತವೋ ಆ ಕಾರಣಕ್ಕೋಸ್ಕರ ಕರ್ನಾಟಕದ ಪಶ್ಚಿಮ ಘಟ್ಟಗಳ ವಿಶಾಲವಾದಂತ ಪ್ರದೇಶವಾದಂತ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯು ಕರ್ನಾಟಕ ಅಥವಾ ದಕ್ಷಿಣ ಭಾರತದಲ್ಲೇ ದಾಖಲೆಯ ಮಳೆಯನ್ನು ಪಡೆಯುತ್ತದೆ, ಹೆಚ್ಚು ಮಳೆಯನ್ನು ಪಡೆಯುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ದಕ್ಷಿಣ ಭಾರತದಲ್ಲೇ ಕರ್ನಾಟಕದಲ್ಲಿ ಹೆಚ್ಚು ಮಳೆಯನ್ನು ಬೀಳುವಂತ ಪ್ರದೇಶ ಆಗುಂಬೆ. ಇಂಥ ಆಗುಂಬೆಯನ್ನ ಭಾರತದಲ್ಲಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾದಂತ ಮೋಸಿನ್ ರಾಮ್ಗೆ ಹೋಲಿಕೆ ಮಾಡಲಾಗಿದೆ, ಚಿರಾಪುಂಜಿಗೆ ಹೋಲಿಕೆ ಮಾಡಲಾಗಿದೆ. ದಕ್ಷಿಣದ ಮೋಸಿನ್ ರಾಮ್, ದಕ್ಷಿಣದ ಚಿರಾಪುಂಜಿ ಅಂತೇಳಿ ಆಗುಂಬೆಯನ್ನ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಆಗುಂಬೆ ಒಂದು ಅತಿ ಹೆಚ್ಚು ಮಳೆ ನಿಬಿಡ ಪ್ರದೇಶವಾಗಿ ಮಾರ್ಪಡುತ್ತೆ. ಅದಕ್ಕೋಸ್ಕರನೇ ಈ ಆಗುಂಬೆಯಲ್ಲಿ ನಿಮ್ಗೆ ಗೊತ್ತಿರಲಿ, ನಿತ್ಯ ಹರಿದ್ವರ್ಣ ಸಂಶೋಧನಾ ಸಂಸ್ಥೆ ಆಗುಂಬೆನಲ್ಲಿದೆ, ನೋಟ್ ಮಾಡ್ಕೊಳ್ಳಿ. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಆಗುಂಬೆನಲ್ಲಿ
ಅತಿ ಹೆಚ್ಚು ಕಿಂಗ್ ಕೋಬ್ರಾ ಕಾಳಿಂಗ ಸರ್ಪಗಳು ಕಂಡು ಬರುತ್ತವೆ. ಹಾಗಾಗಿ ಆಗುಂಬೆಯನ್ನ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತೇಳಿ ನಾವು ರೈಸ್ ವೈಟೇಕರ್ ಇದನ್ನ ಕರೆದಿದ್ದಾರೆ. ಸೊ ಹಾಗಾಗಿ ಅತಿ ಹೆಚ್ಚು ಕಾಳಿಂಗ ಸರ್ಪಗಳು ಅಲ್ಲಿ ನಮಗೆ ಕಂಡು ಬರುತ್ತವೆ. ಲಾಸ್ಟ್ ಕೆಇನಲ್ಲಿ ಕ್ವಶನ್ ಆಗಿತ್ತು, ಈ ಕೆಳಗಿನ ಯಾವ ಹಾವಿನ ತಳಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿಗಳಿಗೆ ಜನ್ಮ ನೀಡುತ್ತದೆ ಅಂತೇಳಿ? ಕಾಳಿಂಗ ಸರ್ಪ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿಗಳಿಗೆ ಜನ್ಮ ನೀಡುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಇನ್ನು ಆಗುಂಬೆಯನ್ನ ಬಿಟ್ರೆ ಅತಿ ಹೆಚ್ಚು ಮಳೆ ಆಗುವಂತ ಪ್ರದೇಶ ಯಾವುದು ಅಂತ ಬಂದಾಗ ನೋಟ್ ಮಾಡ್ಕೋಬೇಕು, ಹುಲಿಕಲ್ ಘಾಟ್, ಉಡುಪಿಯ ಭೈರಪ್ಪನಹಳ್ಳಿಯ ಪ್ರದೇಶಗಳು ದಾಖಲೆಯ ರೀತಿಯ ಮಳೆಯನ್ನ ಪಡೆದು ಸೊ ಆ ಒಂದು ಭಾಗಕ್ಕೆ ಹೆಚ್ಚು ಮಳೆಯನ್ನ ಸುರಿಸ್ತವೆ. ನೆಕ್ಸ್ಟ್ ಸ್ನೇಹಿತರೆ, ಇನ್ನ ಭಾಗಮಂಡಲ ಇರ್ಬೋದು, ಭೈರಪ್ಪನಹಳ್ಳಿ ಇರ್ಬೋದು, ಹುಲಿಕಲ್ ಘಾಟ್ ಇರ್ಬೋದು, ಇವೆಲ್ಲವೂ ಸಹ ಹೆಚ್ಚು ಮಳೆಯನ್ನ ಪಡಿತಾ ಹೋಗ್ತವೆ. ಸೊ ಹಾಗಾದ್ರೆ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ನಿಮ್ಗೆ ಗೊತ್ತಾಯ್ತು ಸ್ನೇಹಿತರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವ್ದಪ್ಪ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ. ಗೆಟ್ ಲೋಯೆಸ್ಟ್ ರೈನ್ ಇನ್ ಕರ್ನಾಟಕ ಸ್ಟೇಟ್. ಕರ್ನಾಟಕದಲ್ಲಿ ಇದು ಬಹಳ ಎಕ್ಸಾಂಪಲ್ ಕ್ವಶನ್ ರಿಪೀಟ್ ಆಗಿದೆ. ಕರ್ನಾಟಕದಲ್ಲಿ ಹೆಚ್ಚು ಮಳೆ ಕೇಳ್ತಾನೆ ಇಲ್ಲ, ಕರ್ನಾಟಕದಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಕೇಳಿದಾಗ ಚಿತ್ರದುರ್ಗದ ನಾಯಕನಹಟ್ಟಿ ಪ್ರದೇಶ ಏನಿದೆ, ನಾಯಕನಹಟ್ಟಿ ಏನಿದೆ, ಇದು ಅತಿ ಕಡಿಮೆ ಮಳೆಯನ್ನು ಪಡೆಯುವಂತ ಪ್ರದೇಶ ಅಂತೇಳಿ ಕನ್ಸಿಡರ್ಡ್ ಆಗಿದೆ. ಜೊತೆಗೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರಲಿ, ಗುಂಡ್ಲುಪೇಟೆ, ಚಾಮರಾಜನಗರದ ಗುಂಡ್ಲುಪೇಟೆನೂ ಸಹ ಅತಿ ಕಡಿಮೆ ಮಳೆಯನ್ನ ಪಡೆದು ಲೋಯೆಸ್ಟ್ ಮಳೆಯನ್ನ ಪಡೆಯುವಂತ ಮಳೆಗಳ ಸಾಲಿಗೆ ಹೋಗಿದು ನಿಂತ್ಕೊಂಡಿದೆ ಸ್ನೇಹಿತರೆ. ನೆಕ್ಸ್ಟ್ ಇನ್ ಬಹಳ ವೆರಿ ವೆರಿ ಇಂಪಾರ್ಟೆಂಟು. ನಾವು ಮುಂದಕ್ಕೆ ಮಾತಾಡೋದಾದ್ರೆ ಕರ್ನಾಟಕದ ಮುಂಗಾರು ಮಳೆ ಅವಧಿಯಲ್ಲಿ ನಾವು ಮಾಡುವಂತ ಬೇಸಾಯದ ವಿಧಾನ ಯಾವುದು ಅಂತ ಕೇಳ್ತಾನೆ. ಖಾರಿಫ್ ಬೇಸಾಯವನ್ನ ಮಾಡ್ತೀವಿ. ಯಾವ ಬೇಸಾಯವನ್ನ ಮಾಡ್ತೀವಿ? ಖಾರಿಫ್ ಬೇಸಾಯವನ್ನ ಮಾಡ್ತೀವಿ. ಈ ಖಾರಿಫ್ ಬೇಸಾಯ ಅಂತ ಬಂದಾಗ ವಿಶೇಷವಾಗಿ ಮುಂಗಾರು ಮಳೆಯ ಅವಧಿಯಲ್ಲಿ ನಾವು ಮಾಡುವಂತ ಬೇಸಾಯದ ವಿಧಾನ ಖಾರಿಫ್ ಬೇಸಾಯ. ಖಾರಿಫ್ ಬೇಸಾಯ ಜೂನ್ ಟು ಸೆಪ್ಟೆಂಬರ್ ತಿಂಗಳ ಅವಧಿಯಲ್ಲಿ ಇರುತ್ತೆ. ಖಾರಿಫ್ ಬೇಸಾಯದ ಅವಧಿಯಲ್ಲಿ ನಾವು ಬೆಳೆಯುವಂತ ಬೆಳೆಗಳು ಯಾವುದು ಅಂತ ಕೇಳಿದಾಗ ಕೇಳ್ತಾನೆ ಇರ್ತಾನೆ, ರಾಗಿ, ಭತ್ತ, ಜೋಳ, ಮೆಕ್ಕೆಜೋಳ, ಶೇಂಗಾ, ಈ ರೀತಿಯಾದಂತ ಪ್ರಮುಖ ಬೆಳೆಗಳನ್ನ ನಾವು ಈ ಒಂದು ಅವಧಿಯಲ್ಲಿ ಬೆಳೀತಾ ಹೋಗ್ತೀವಿ ಸ್ನೇಹಿತರೆ. ಇನ್ನ ಪಶ್ಚಿಮ ಘಟ್ಟಗಳಿಂದ ತುಂಬಾ ದೂರದಲ್ಲಿರುವಂತ ಬೀದರ್, ಕಲಬುರಗಿ, ಕೊಪ್ಪಳ, ಬಳ್ಳಾರಿ, ರಾಯಚೂರು ಜಿಲ್ಲೆಗಳಲ್ಲಿ ಅತಿ ಕಡಿಮೆ ಮಳೆಯಾಗುತ್ತದೆ. ಇಂತಹ ಪ್ರದೇಶಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಮಳೆ ನೆರಳಿನ ಪ್ರದೇಶಗಳು ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಈ ಮಳೆ ನೆರಳಿನ ಪ್ರದೇಶಗಳು ನಮ್ಮಲ್ಲಿ ಕಡಿಮೆ ಮಳೆಯನ್ನ ಪಡೆಯುತ್ತವೆ. ಹಾಗಾದ್ರೆ ಓವರ್ ಆಲ್ ಮುಂಗಾರು ಮಳೆಯ ಅವಧಿಯಲ್ಲಿ ನಮ್ಮ ಕರ್ನಾಟಕವು ಎಷ್ಟು % ಮಳೆಯಾಗತ್ತೆ ಅಂತ ಏನಾದ್ರೂ ಕೇಳಿದ್ರೆ, ಮುಂಗಾರು ಮಳೆಯ ಅವಧಿಯಲ್ಲಿ ಕರ್ನಾಟಕವು ಪಡೆಯುವಂತ ಒಟ್ಟು ಮಳೆಯ ಪ್ರಮಾಣ 80%, ಅಂದ್ರೆ 80%ಗಿಂತ ಅತಿ ಹೆಚ್ಚು ಮಳೆ ನಮಗೆ ಮಳೆಗಾಲದ ಅವಧಿಯಲ್ಲಿ, ಕರ್ನಾಟಕದ ಮಳೆಗಾಲದ ಅವಧಿಯಲ್ಲಿ 80%ಗಿಂತ ಹೆಚ್ಚು ಮಳೆ ಆಗತ್ತೆ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಇದಿಷ್ಟು ನಿಮ್ಗೆ ಮುಂಗಾರು ಮಳೆಗೆ ಸಂಬಂಧಪಟ್ಟಂತ ಮಾಹಿತಿ ಆಯ್ತು. ಇನ್ನ ಕರ್ನಾಟಕದಲ್ಲಿ ಇರುವಂತ ಮೂರನೇ ಋತುಮಾನ, ಥರ್ಡ್ ಸೀಸನ್ ಯಾವುದು ಅಂತ, ಮೂರನೇ ಋತುಮಾನ ಯಾವುದು ಅಂತ ಬಂದಾಗ ಕರ್ನಾಟಕದಲ್ಲಿ ಹಿಂಗಾರು ಮಳೆ ಅಥವಾ ಕರ್ನಾಟಕದಲ್ಲಿ ಸೊ ಈ ಹಿಂಗಾರು ಮಳೆ ಅಥವಾ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಆಗಮನ ಕಾಲ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಸೊ ಇದರ ಒಂದು ಅವಧಿ ಎಷ್ಟಿರುತ್ತಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ, ಅಕ್ಟೋಬರ್ ಇಂದ ನವೆಂಬರ್ ವರೆಗೂ ಇರುತ್ತೆ. ಇದರ ಅವಧಿ ಅಕ್ಟೋಬರ್ ಟು ನವೆಂಬರ್ ವರೆಗೂ ಇರುತ್ತೆ. ಇಲ್ಲಿ ವಿಶೇಷವಾಗಿ ಒಂದು ಪಾಯಿಂಟ್ ನೋಟ್ ಮಾಡ್ಕೋಬೇಕು, ಮಳೆಯ ಅವಧಿ ಅಕ್ಟೋಬರ್ ಟು ನವೆಂಬರ್ ವರೆಗೂ ಇದ್ರೆ ಬೇಸಾಯದ ಅವಧಿ ಅಕ್ಟೋಬರ್ ಇಂದ ಜನವರಿಯವರೆಗೂ ಇರುತ್ತೆ. ಯಾಕಂದ್ರೆ ಇಲ್ಲಿ ಮಳೆಯ ಅವಧಿ ತುಂಬಾ ಕಡಿಮೆ ಇರೋದ್ರಿಂದ ಈ ಅವಧಿಯಲ್ಲಿ ಮಳೆಯನ್ನ ನಂಬಿಕೊಂಡು ಬೇಸಾಯವನ್ನ ಮಾಡೋದು ತುಂಬಾ ಕಷ್ಟ. ಮಳೆಯ ಅವಧಿ ಅಕ್ಟೋಬರ್ ಟು ನವೆಂಬರ್, ಬೇಸಾಯದ ಅವಧಿ ಅಕ್ಟೋಬರ್ ಟು ಜನವರಿ ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ನಿಮ್ಗೆ ಗೊತ್ತಿರಲಿ, ಈ ಮಾಹಿತಿ ನಿಮ್ಗೆ ಗೊತ್ತಿರಲಿ. ಇನ್ನು ಈ ಅವಧಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಎಷ್ಟು % ಮಳೆ ಆಗುತ್ತೆ ಅಂದ್ರೆ 12% ಅಷ್ಟು ಮಳೆ ಆಗತ್ತೆ. ಇನ್ನು ಈ ಒಂದು ಅವಧಿಯಲ್ಲಿ ನಾವು ಯಾವ ವಿಧದ ಬೇಸಾಯವನ್ನ ಮಾಡ್ತೀವಪ್ಪ ಅಂತ ಕೇಳ್ತಾನೆ ಕ್ವಶನ್ಸ್ ಅನ್ನ. ರಬಿ ಬೇಸಾಯವನ್ನ ಮಾಡ್ತೀವಿ. ಯಾವ ಬೇಸಾಯವನ್ನ ಮಾಡ್ತೀವಿ? ರಬಿ ಬೇಸಾಯವನ್ನ ಮಾಡ್ತಾ ಹೋಗ್ತೀವಿ. ಸೊ ಇನ್ನು ಈ ಅವಧಿಯಲ್ಲಿ ಇಡೀ ಭಾರತದಲ್ಲಿ ಹಿಂಗಾರು ಮಳೆಯ ಅವಧಿಯಲ್ಲಿ ಹೆಚ್ಚು ಮಳೆಯನ್ನ ಪಡೆಯುವಂತ ರಾಜ್ಯ ಯಾವುದು ಅಂತ ಕೇಳಿದಾಗ, ಹಿಂಗಾರು ಮಳೆ ಅವಧಿಯಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತ ರಾಜ್ಯ ತಮಿಳುನಾಡು ರಾಜ್ಯವು ಅತಿ ಹೆಚ್ಚು ಮಳೆಯನ್ನ ಪಡೆಯುತ್ತದೆ. ಈಶಾನ್ಯ ದಿಕ್ಕಿನಿಂದ ಭಾರತವನ್ನು ಪ್ರವೇಶ ಮಾಡುವಂತ ಈಶಾನ್ಯ ಮಾರುತಗಳು ಮೊದಲ ಬಾರಿಗೆ ಪಶ್ಚಿಮ ಬಂಗಾಳ, ಒಡಿಶಾ, ಆಂಧ್ರದ ಮೂಲಕ ಹೆಚ್ಚು ಮಳೆಯನ್ನು ಸುರಿಸಿ ಫೈನಲ್ ಆಗಿ ಬಂದು ತಮಿಳುನಾಡಿನ ಕೋರಮಂಡಲದ ಕರಾವಳಿಗೆ ಅಪ್ಪಳಿಸುತ್ತವೆ. ಈ ಸಂದರ್ಭದಲ್ಲಿ ತಮಿಳುನಾಡಿನ ಗಡಿಯನ್ನು ಹಂಚಿಕೊಂಡಿರುವಂತಹ ನಮ್ಮ ಕರ್ನಾಟಕ ರಾಜ್ಯದ ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆ, ಸೊ ಗುಂಡ್ಲುಪೇಟೆ, ಬೆಂಗಳೂರು, ಹತ್ತಿಬೆಲೆ, ಆನೇಕಲ್ ಪ್ರದೇಶಗಳು ಹೆಚ್ಚು ಮಳೆಯನ್ನ ಪಡೆಯುತ್ತವೆ. ಅರ್ಥ ಆಯ್ತಲ್ಲ? ಸೊ ಅಧಿಕೃತವಾಗಿ ಈ ಒಂದು ಅವಧಿಯಲ್ಲಿ ಹೆಚ್ಚು ಮಳೆಯನ್ನು ಪಡೆಯುವಂತ ರಾಜ್ಯ ಕೇಳಿದಾಗ ತಮಿಳುನಾಡು, ಕರ್ನಾಟಕಕ್ಕೂ ಸಹ ಈ ಒಂದು ಅವಧಿಯಲ್ಲಿ ಮಳೆಯಾಗುವಂತ ಸಾಧ್ಯತೆ, ಸಂಭವನೀಯತೆ, ಚಾನ್ಸಸ್ ಇರುತ್ತೆ.
ಸೊ ಇದಿಷ್ಟನ್ನ ನೋಡ್ಕೊಂಡ್ರೆ ನಿಮ್ಗೆ ಸೊ ಹಿಂಗಾರು ಮಳೆ ಎನ್ನುವಂತ ವಿಶೇಷವಾದಂತ ಟಾಪಿಕ್ ನಿಮ್ಗೆ ಸಾಕಾಗತ್ತೆ. ಆಮೇಲೆ ನೋಡಿ, ಇನ್ನು ವಿಶೇಷವಾಗಿ 4ನೇ ಮತ್ತೊಂದು ಟಾಪಿಕ್ ಯಾವ್ದಪ್ಪ ಅಂದ್ರೆ ಕರ್ನಾಟಕದಲ್ಲಿ ಚಳಿಗಾಲ ಬರುತ್ತೆ. ಸೊ ಹಾಗಾದ್ರೆ ಚಳಿಗಾಲದ ಅವಧಿ ಯಾವ್ದು ಸರ್ ಅಂತ ಬಂದಾಗ ನೋಡಿ, ಡಿಸೆಂಬರ್ಗೆ ಸ್ಟಾರ್ಟ್ ಆಗತ್ತೆ, ಫೆಬ್ರವರಿಗೆ ಎಂಡ್ ಆಗತ್ತೆ. ಡಿಸೆಂಬರ್ ಇಂದ ಫೆಬ್ರವರಿವರೆಗೂ ಕರ್ನಾಟಕದಲ್ಲಿ ಚಳಿಗಾಲ ಇರುತ್ತೆ. ಸೊ ಈ ಒಂದು ಚಳಿಗಾಲದ ಅವಧಿಯಲ್ಲಿ ನಮಗೆ ವಿಶೇಷವಾಗಿ ನೋಡಿ ಎಷ್ಟು ಪರ್ಸೆಂಟ್ ಮಳೆ ಆಗತ್ತಪ್ಪ ಅಂದ್ರೆ ಕರ್ನಾಟಕದಲ್ಲಿ ಜಸ್ಟ್ 1% ಮಾತ್ರ ಮಳೆ ಆಗತ್ತೆ. ಇನ್ನ ಸರ್ ಚಳಿಗಾಲದ ಅವಧಿಯಲ್ಲಿ ಹೆಚ್ಚು ಮಳೆಯನ್ನು ಪಡೆಯುವಂತ ಪ್ರದೇಶ ಯಾವುದು ಅಂತ ಕೇಳ್ತಾನೆ ಇರ್ತಾನೆ ಈ ಮಾತನ್ನ, ಈ ಕ್ವಶನ್ಸ್ ಅನ್ನ ಕೇಳ್ತಾನೆ ಇರ್ತಾನೆ. ಚಳಿಗಾಲದ ಅವಧಿಯಲ್ಲೂ ಸಹ ಹೆಚ್ಚು ಮಳೆಯನ್ನ ಪಡೆಯುವಂತ ರಾಜ್ಯ ತಮಿಳುನಾಡು ರಾಜ್ಯವು ಅತಿ ಹೆಚ್ಚು ಮಳೆಯನ್ನ ಪಡೆಯುತ್ತದೆ. ಸೊ ಇನ್ನ ಸರ್ ಈ ಒಂದು ಚಳಿಗಾಲದ ಅವಧಿಯಲ್ಲಿ ನಾವು ಯಾವ ಬೇಸಾಯವನ್ನ ಮಾಡ್ತೀವಿ ಸರ್ ಅಂತ ಬಂದಾಗ ಹೂ ಬೆಳೆಯೋದು. ಸೊ ಹೂ ಬೇಸಾಯ ಅಥವಾ ಪುಷ್ಪ ಬೇಸಾಯವನ್ನ ಮಾಡ್ತಾ ಹೋಗ್ತೀವಿ ಸಹಜವಾಗಿ. ಯಾಕಪ್ಪ ಅಂದ್ರೆ ಈ ಒಂದು ಅವಧಿಯಲ್ಲಿ ಫಾಗ್ ಅಂತ ನಾವೇನ್ ಕರಿತೀವಿ ಅತಿ ಹೆಚ್ಚಾಗಿ ಕಂಡು ಬರ್ತದೆ. ಹಾಗಾಗಿ ಈ ಒಂದು ಅವಧಿಯಲ್ಲಿ ಬೆಳೆಗಳಲ್ಲಿ ಇಳುವರಿ ತೀರಾ ಕಡಿಮೆ ಇರೋದ್ರಿಂದ ಈ ಒಂದು ಅವಧಿಯಲ್ಲಿ ಅತಿ ಪ್ರಮುಖವಾದಂತ ಬೆಳೆಗಳನ್ನ ಬೆಳೆಯಲು ಸಾಧ್ಯವಿಲ್ಲ. ಹಾಗಾದ್ರೆ ಸ್ನೇಹಿತರೆ, ಇನ್ನು ವಿಶೇಷವಾಗಿ ನೋಡಿ ಇದ್ರ ಮೇಲೆ ಏನಾದ್ರು ಕ್ವಶನ್ ಕೇಳೋದಿಲ್ಲ. ಒಂದು ಪಾಯಿಂಟ್ ಇದೆ, ಜನವರಿ ತಿಂಗಳಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶವಿದ್ದು ಈ ತಿಂಗಳನ್ನ ಕರ್ನಾಟಕದ ಪ್ರವಾಸ ಮಾಸದ ತಿಂಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಅತಿ ಹೆಚ್ಚು ಕರ್ನಾಟಕಕ್ಕೆ ಪ್ರವಾಸ ಮಾಸಕ್ಕೆ ಯೋಗ್ಯವಾದಂತ ತಿಂಗಳು ಅಂತೇಳಿ ನಾವು ಜನವರಿ ತಿಂಗಳನ್ನ ಕರಿತೀವಿ. ಕಾರಣ ಆ ಒಂದು ತಿಂಗಳ ಅವಧಿಯಲ್ಲಿ ಟೆಂಪರೇಚರ್ ತೀರಾ ಕಡಿಮೆ ಇರುತ್ತದೆ. ಹಾಗಾಗಿ ಆ ಒಂದು ತಿಂಗಳ ಅವಧಿಯನ್ನ ಅತಿ ಹೆಚ್ಚು ಪ್ರವಾಸೋದ್ಯಮಕ್ಕೆ ಬಳಸಿಕೊಳ್ಳುವಂತ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಹಾಗಾದ್ರೆ ಸರ್ ಡಿಸೆಂಬರ್ ಟು ಫೆಬ್ರವರಿ ತಿಂಗಳ ಅವಧಿಯಲ್ಲಿ ಯಾಕೆ ಸರ್ ಚಳಿಗಾಲ ಇರುತ್ತೆ ಅಂತ ಬಂದಾಗ, ಸೊ ಇದಿಷ್ಟೇನೆ ರೀಸನ್. ಡಿಸೆಂಬರ್ ಮತ್ತು ಫೆಬ್ರವರಿ ತಿಂಗಳ ಅವಧಿಯಲ್ಲಿ ದಕ್ಷಿಣಾರ್ಧಗೋಳದ ಮೇಲೆ ನೇರವಾಗಿ ಸೂರ್ಯನ ಕಿರಣಗಳು ಬೀಳ್ತವೆ, ಉತ್ತರಾರ್ಧಗೋಳದ ಮೇಲೆ ಓರೆಯಾಗಿ ಬೀಳ್ತವೆ. ಅದಕ್ಕೋಸ್ಕರ ಉತ್ತರಾರ್ಧಗೋಳದಲ್ಲಿ ಬರುವಂತಹ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಅವಧಿಯಲ್ಲಿ ಏನಿರುತ್ತಪ್ಪ ಅಂದ್ರೆ ಚಳಿಗಾಲವಿರುತ್ತದೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನ ಈ ಏರಿಯಾದಲ್ಲಿ ತುಂಬಾ ಇಲ್ಲಿವರೆಗೂ ಹೆಚ್ಚು ಕ್ವಶನ್ ಆಗಿರೋದು ಯಾವ ಟಾಪಿಕ್ ಮೇಲೆ ಕ್ವಶನ್ ಆಗಿದೆಯಪ್ಪ ಅಂದ್ರೆ, ಸೊ ನೋಡಿ ಇಲ್ಲಿದೆ, ಕರ್ನಾಟಕದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂತ ಜಿಲ್ಲೆ ಯಾವುದು ಅಂತ ಕೇಳಿದಾಗ 1918 ಡಿಸೆಂಬರ್ 16ರಂದು ಬೀದರ್ ಜಿಲ್ಲೆನಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿದೆ. ಇಲ್ಲಿ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾನೆ. ಇನ್ನ ಕರ್ನಾಟಕದ ತಂಪಾದ ತಿಂಗಳು ಅಂತ ಬಂದಾಗ ಸಹಜವಾಗಿ ಜನವರಿಯನ್ನ ಕನ್ಸಿಡರ್ ಮಾಡ್ತೀವಿ. ಇನ್ನ ಈ ಅವಧಿಯಲ್ಲಿ ಎತ್ತರದಲ್ಲಿರುವ ಜಿಲ್ಲೆಗಳಲ್ಲಿ ಉಷ್ಣಾಂಶ ಕಡಿಮೆ ಇದ್ದು ಕರಾವಳಿ ಭಾಗದಲ್ಲಿ ಹೆಚ್ಚು ಉಷ್ಣಾಂಶವಿರುತ್ತದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇದಿಷ್ಟನ್ನ ನಾವು ನೋಡ್ಕೊಂಡಾಗ ಚಳಿಗಾಲದ ಎನ್ನುವಂತ ಒಂದು ಇಂಪಾರ್ಟೆಂಟ್ ಟಾಪಿಕ್ ನಮ್ಗೆ ಸಾಕಾಗತ್ತೆ. ಇನ್ನು ಈ ಅವಧಿಯಲ್ಲಿ 1% ಮಳೆ ಆಗುತ್ತೆ. ಅಂಡ್ ಆಲ್ಸೋ ಫಾಗ್ ಅತಿ ಹೆಚ್ಚಾಗಿ ಕವಳ ಬೀಳುತ್ತೆ. ಇನ್ನು ಸೂರ್ಯ ಉದಯಕ್ಕೆ ಮೊದಲು ಕವಳ ಬೀಳುತ್ತದೆ. ಇದಕ್ಕೆ ಕಾರಣ ಉಷ್ಣಾಂಶದ ವಿಪರ್ಯಾಯ ಕ್ರಿಯೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಅಂದ್ರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೆ ಆಲ್ರೆಡಿ ಏನ್ ಸ್ಟಾರ್ಟ್ ಆಗೋಗಿರುತ್ತಪ್ಪ ಅಂದ್ರೆ ನಮ್ಮಲ್ಲಿ ಕವಳ ಬೀಳೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಇದನ್ನ ನಾವು ಉಷ್ಣಾಂಶದ ವಿಪರ್ಯಾಯ ಕ್ರಿಯೆ ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಸೊ ಇದಿಷ್ಟಾದ್ಮೇಲೆ ನಮ್ಗೆ ಇನ್ನು ಮುಂದಕ್ಕೆ ನಾವು ಹೋಗೋದಾದ್ರೆ ಏನನ್ನ ನಾವು ನೋಡ್ಬೇಕಾಗತ್ತಪ್ಪ ಅಂದ್ರೆ ನೋಡಿ, ಇಲ್ಲಿ ಒಂದು ಟೇಬಲ್ ಇದೆ. ಈ ಟೇಬಲ್ ಅನ್ನ ನೋಟ್ ಮಾಡ್ಕೊಳ್ಳಿ. ಈ ಟೇಬಲ್ ಅಲ್ಲಿ ನಿಮ್ಗೆ ಮಳೆಯ ಪ್ರಮಾಣ ಇದೆ. ಇದನ್ನ ನಾನು ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರು ಹೇಳಿದೀನಿ. ಇಲ್ಲೂ ಕೂಡ ನಿಮ್ಗೆ ಕ್ವಶನ್ ಆಗುತ್ತೆ. ಏನಪ್ಪಾ ಅಂದ್ರೆ ಬೇಸಿಗೆ ಕಾಲದಲ್ಲಿ ಮಳೆಯ ಪ್ರಮಾಣ 7%. ಇದನ್ನ ಭಾರತಕ್ಕೆ ನಾವು ಹೋಲಿಕೆ ಮಾಡೋದಾದ್ರೆ ಭಾರತದಲ್ಲಿ ಇದು 10% ಇರುತ್ತೆ, ಕರ್ನಾಟಕದಲ್ಲಿ 7 ಇರುತ್ತೆ. ಮಳೆಗಾಲ ಕರ್ನಾಟಕದಲ್ಲಿ 80 ಇದ್ರೆ ಭಾರತದಲ್ಲಿ 75 ಇರುತ್ತೆ. ಈಶಾನ್ಯ ಭಾರತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಯ ಅವಧಿಯಲ್ಲಿ ಇಲ್ಲಿ 12 ಇದ್ರೆ ಇಲ್ಲಿ 13 ಇರುತ್ತೆ. ಚಳಿಗಾಲದಲ್ಲಿ 1 ಇದ್ರೆ ಭಾರತದಲ್ಲಿ 2 ಇರುತ್ತೆ. ಇದು ಭಾರತದ ಹಂಚಿಕೆ, ಇದು ಕರ್ನಾಟಕದ ಹಂಚಿಕೆ. ಇದ್ರ ಮೇಲೆ ಕೂಡ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಇಲ್ಲಿವರೆಗೂ ಕ್ವಶನ್ ಆಗಿದೆ. ಕ್ವಶನ್ ಅನ್ನ ಕೇಳ್ತಾ ಹೋಗ್ತಾನೆ. ಇನ್ನು ನೆಕ್ಸ್ಟ್ ಮಳೆಯ ಹಂಚಿಕೆ ವಲಯಗಳು ಅಂತ ಬರ್ತವೆ. ಕರ್ನಾಟಕದ ರಾಜ್ಯವನ್ನ ಮಳೆಯ ಹಂಚಿಕೆ ಆಧಾರದ ಮೇಲೆ 5 ವಲಯಗಳಾಗಿ ವಿಂಗಡಣೆ ಮಾಡಿದೀವಿ. ವಿಶೇಷವಾಗಿ ಯಾವ್ಯಾವ ವಲಯಗಳು ಬರ್ತವೆ ಅಂತ ನಾವು ನೋಡೋದಾದ್ರೆ ನೋಡಿ, ಈ ಕಡೆ ಇಲ್ಲಿ ವಿಶೇಷವಾಗಿ ನೋಡಿ, ಮೊದಲನೇದು 400 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುವಂತ ಪ್ರದೇಶ. ಅಂದ್ರೆ ಕರ್ನಾಟಕದಲ್ಲಿ ಮಳೆಯ ಹಂಚಿಕೆಯನ್ನು ಆಧರಿಸಿ 5 ಪ್ರದೇಶಗಳಾಗಿ ವಿಂಗಡಣೆ ಮಾಡಿದೀವಿ. ಕರ್ನಾಟಕದಲ್ಲಿ 400 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಬಂದಾಗ ನಿಮ್ಮ ಮೈಂಡ್ ಸೆಟ್ ಒಂದ್ ಕಡೆ ಫಿಕ್ಸ್ ಆಗ್ಬೇಕು. ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಅಂತ ಬಂದಾಗ ಫಸ್ಟ್ ಪಾಯಿಂಟ್ ನಿಮ್ಮ ಮೈಂಡ್ ಅಲ್ಲಿ ಏನಿರ್ಬೇಕಪ್ಪ ಅಂದ್ರೆ 400 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳು ಎಲ್ಲಿದಾವಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗದಲ್ಲಿದ್ದಾವೆ, ಅಥವಾ ಎಂಟೈರ್ ಪಶ್ಚಿಮ ಘಟ್ಟಗಳೇನಿದಾವೆ ಆ ಎಲ್ಲ ಜಿಲ್ಲೆಗಳು ಕೂಡ ನಿಮ್ಮ ವ್ಯಾಪ್ತಿಗೆ ಒಳಪಡುತ್ತವೆ.
ಪಶ್ಚಿಮ ಘಟ್ಟಗಳ ಜಿಲ್ಲೆಯನ್ನ ನಾನು ಫಸ್ಟ್ ಟಾಪಿಕ್ ಅಲ್ಲೇ ಮಾತಾಡ್ತೀನಿ, ಯಾವ್ಯಾವ ಜಿಲ್ಲೆಗಳು ಪಶ್ಚಿಮ ಘಟ್ಟಗಳಲ್ಲಿ ಬರ್ತವೆ ಅಂತ. ಅಲ್ಲಿ ನಮಗೆ ವಿಶೇಷವಾಗಿ ಎಲ್ಲ ಜಿಲ್ಲೆಗಳು ಕೂಡ ಇನ್ಕ್ಲೂಡ್ ಆಗ್ತವೆ. ಇನ್ನು ವಿಶೇಷವಾಗಿ ಇಲ್ಲಿ ನೋಡಿ, ಆಗುಂಬೆ, ಪುಲ್ಲಿಂಗೋತ್, ಮಾಕುಟ್ಟ ಮುಂತಾದ ಹೆಚ್ಚು ಮಳೆ ಕೇಂದ್ರಗಳನ್ನ ಸಹ ಇದು ಒಳಗೊಂಡಿದೆ. ಇನ್ನು ಅದನ್ನ ಬಿಟ್ರೆ 200ರಿಂದ 400 ಸೆಂಟಿಮೀಟರ್ ಮಳೆ ಪಡೆಯುವಂತ ಪ್ರದೇಶ. 400 ಆದ್ಮೇಲೆ ಕೆಳಗಡೆ ಲೋಯೆಸ್ಟ್ ಬಂದಾಗ 200ರಿಂದ 400 ಸೆಂಟಿಮೀಟರ್ ಮಳೆ ಬೀಳುವಂತ ಪ್ರದೇಶಗಳು ಎಲ್ಲಿ ಕಂಡು ಬರ್ತವಪ್ಪ ಅಂದ್ರೆ ಬೆಳಗಾವಿ ಮತ್ತು ಮೈಸೂರು ಜಿಲ್ಲೆಯ ಹೆಗ್ಗಡ ದೇವನಕೋಟೆಯವರೆಗೂ ಸಹ 200ರಿಂದ 400 ಸೆಂಟಿಮೀಟರ್ ಮಳೆ ಬೀಳುವಂತ ಪ್ರದೇಶಗಳು ಒಳಪಟ್ಟಿರ್ತವೆ. ಅಂದ್ರೆ ಅದಕ್ಕೆ ಹೋಲಿಕೆ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ಮಳೆಯ ಪ್ರಮಾಣ ಏನಾಗಿರುತ್ತಪ್ಪ ಅಂದ್ರೆ ಕಡಿಮೆ ಆಗಿರುತ್ತೆ. ಅಂದ್ರೆ ಇವು ಮಲೆನಾಡಿನಿಂದ ಆಚೆಗೆ ಬಂದು ಅದರ ಸುತ್ತಮುತ್ತಲಿನ ಪ್ರದೇಶಗಳಾಗಿರುತ್ತೆ. ಇವು ಮಲೆನಾಡಿನ ಪ್ರದೇಶಗಳಲ್ಲ, ಮಲೆನಾಡಿನ ಸುತ್ತಮುತ್ತಲು ವ್ಯಾಪಿಸಿರುವಂತ ಪ್ರದೇಶಗಳು ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಇನ್ನ 100ರಿಂದ 200 ಸೆಂಟಿಮೀಟರ್ ಮಳೆ ಬೀಳುವಂತ ಪ್ರದೇಶಗಳು ಸೊ ಯಾವಾಗ್ಲೂ ಅಷ್ಟೇ ಪಶ್ಚಿಮ ಘಟ್ಟಗಳ ಪೂರ್ವಕ್ಕಿರುವಂತ, ಅದು ನಮ್ಮ ತುಮಕೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ರಾಮನಗರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ಅಥವಾ ಉತ್ತರ ಕರ್ನಾಟಕದ ಬೀದರ್ ಇರ್ಬೋದು, ಕಲಬುರಗಿ ಇರ್ಬೋದು, ಇವೆಲ್ಲವೂ ಸಹ ಪಶ್ಚಿಮ ಘಟ್ಟಗಳ ಪೂರ್ವಕ್ಕಿರೋದ್ರಿಂದ ಈ ಭಾಗದಲ್ಲಿ 100ರಿಂದ 200 ಸೆಂಟಿಮೀಟರ್ನಷ್ಟು ಮಾತ್ರ ಮಳೆಯನ್ನ ಪಡೆಯುವಂತ ಚಾನ್ಸಸ್ ಇರುತ್ತೆ. ಇನ್ನ 60ರಿಂದ 100 ಸೆಂಟಿಮೀಟರ್ ಮಳೆಯನ್ನ ಪಡೆಯುವಂತ ಪ್ರದೇಶಗಳು ಅಂತ ಬಂದಾಗ ರಾಜ್ಯದ ಮೈದಾನ ಪ್ರದೇಶದ ಬಹುಭಾಗವನ್ನ ಒಳಗೊಂಡಿದೆ. ಹಾಗಾದ್ರೆ ಕರ್ನಾಟಕದ ಮೈದಾನ ಪ್ರದೇಶ ಅಂತ ಬಂದಾಗ, ಕರ್ನಾಟಕದ ಮೈದಾನ ಪ್ರದೇಶ ಎಲ್ಲಿದೆ ಅಂತ ಬಂದಾಗ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಸೊ ಇದು ಅಷ್ಟೇ ಪಶ್ಚಿಮ ಘಟ್ಟಗಳ ಪೂರ್ವಕ್ಕಿರುವಂತ ಸಂಪೂರ್ಣವಾದಂತ ಕರ್ನಾಟಕದ ಭೂಪ್ರದೇಶವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಮೈದಾನ ಅಂತ ಕರಿತೀವಿ. ಮೈದಾನದಲ್ಲಿ ಅಷ್ಟೇ 60ರಿಂದ 100 ಸೆಂಟಿಮೀಟರ್ನಷ್ಟು ಮಳೆ ಆಗತ್ತೆ. ಇದಕ್ಕೂ ಅಷ್ಟೇ ಬೆಂಗಳೂರು ಗ್ರಾಮಾಂತರ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಜಿಲ್ಲೆಗಳು ಸಹ ಮೈದಾನದ ಪೂರ್ವಕ್ಕಿರೋದ್ರಿಂದ, ಮೈದಾನದಲ್ಲಿರೋದ್ರಿಂದ ಇಲ್ಲಿ ತೀರಾ ಕಡಿಮೆ ಮಳೆ ಆಗುವಂತ ಸಾಧ್ಯತೆ ಇರುತ್ತೆ, ಸಂಭವನೀಯತೆ ಇರುತ್ತೆ. ಇನ್ನು 60 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವಂತ ಪ್ರದೇಶಗಳು ಸಹ ನಮ್ಮಲ್ಲಿದಾವೆ. ಇದು ವಿಶೇಷತೆ ಏನಪ್ಪಾ ಅಂದ್ರೆ, ಯಾಕಂದ್ರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತ ಪ್ರದೇಶ ಯಾವುದು ಅಂತ ಬಂದಾಗ ನಾವು ವಾಪಸ್ ಎಲ್ಲಿ ಹೋಗ್ತೀವಪ್ಪ ಅಂದ್ರೆ ವಿಜಯಪುರ, ಬೆಳಗಾವಿಯ ಭಾಗಕ್ಕೆ ಹೋಗ್ತೀವಿ. ಚಿತ್ರದುರ್ಗ, ತುಮಕೂರು, ಸೊ ಮತ್ತೆ ಚಿಕ್ಕಮಗಳೂರಿನ ಪೂರ್ವದ ಬಯಲು ಸೀಮೆಯ ತಾಲೂಕುಗಳು ಲೈಕ್ ಕಡೂರು, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು. ಯಾಕಂದ್ರೆ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಪಶ್ಚಿಮ ಭಾಗಕ್ಕೆ ಹೋದಾಗ ಮಲೆನಾಡು ಸಿಗುತ್ತೆ, ಅಲ್ಲಿ ದಾಖಲೆಯ ಮಳೆ ಆಗತ್ತೆ. ಅದೇ ಚಿಕ್ಕಮಗಳೂರು ಜಿಲ್ಲೆಯ ಪೂರ್ವಕ್ಕೆ ಬಂದಾಗ ಕಡೂರು ತಾಲೂಕುಗಳು ಸಿಗ್ತವೆ, ಅಲ್ಲಿ ತೀರಾ ಕಡಿಮೆ ಮಳೆ ಆಗುತ್ತೆ. ಸೊ ಈ ರೀತಿಯಾದಂಥ ಪ್ರದೇಶಗಳು ನಮಗೆ ವಿಶೇಷವಾಗಿ ಒಳಗೊಂಡಿರ್ತವೆ. ಹಾಗಾಗಿ ಕರ್ನಾಟಕದ ಮಳೆಯ ಹಂಚಿಕೆಯನ್ನು ಆಧರಿಸಿ 400ಕ್ಕಿಂತ ಅತಿ ಹೆಚ್ಚು ಮಳೆ ಆಗತ್ತೆ. ಲೋಯೆಸ್ಟ್ ಮಳೆ ಅಂತ ಬಂದಾಗ 60 ಸೆಂಟಿಮೀಟರ್ಗಿಂತ ಅತಿ ಕಡಿಮೆ ಮಳೆ ಆಗುವಂತ ಪ್ರದೇಶಗಳು ನಮ್ಮ ಕರ್ನಾಟಕದಲ್ಲಿ ಇದಾವೆ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಕರ್ನಾಟಕ ಮತ್ತು ವಾಯುಗುಣಕ್ಕೆ ಸಂಬಂಧಪಟ್ಟಂತ ಟಾಪಿಕ್. ಮುಂದಿನ ತರಗತಿಯಲ್ಲಿ ಕರ್ನಾಟಕದ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ, ಯಾಕಂದ್ರೆ ನಾನು ತುಂಬಾ ಹೈಲೈಟ್ ಪಾಯಿಂಟ್ ಗಳನ್ನ ಹೇಳ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂದ್ರೆ ಎಕ್ಸಾಮ್ ತುಂಬಾ ಹತ್ರದಲ್ಲಿದೆ. ನನ್ನ ವಿಡಿಯೋದಿಂದ ನಿಮ್ಗೆ ಖಂಡಿತವಾಗ್ಲೂ ಯೂಸ್ ಆಗ್ಬೇಕು ಎನ್ನುವಂತ ಸಂಪೂರ್ಣ ಇಂಟೆನ್ಷನ್, ಮನಸ್ಥಿತಿಯಿಂದ ನಾನು ನಿಮ್ಗೆ ಬೇಕಾಗಿರುವಷ್ಟು ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್.